ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂದನ್ ಮನೇಲಿ ಪ್ರಿಯಾ ಹತ್ರ ತುಂಬ ಖುಷಿ ಆಯ್ತಮ್ಮ. ಇದುವರೆಗೆ ನನ್ನ ಹುಟ್ಟಿದಬ್ಬನ ಯಾರೂ ಈ ಥರ ಆಚರಣೆ ಮಾಡಿರಲಿಲ್ಲ. ನಿಜ ಹೇಳ, ನನಗೆ ನಾನು ಯಾವತ್ತು ಹುಟ್ಟಿದ್ವು ಅಂತಲೇ ಗೊತ್ತಿಲ್ಲಮ್ಮ. ಆದರೆ ಯಾವತ್ತು ಗಿರಿಜಾ ನನ್ನ ಮನಸಾರೆ ಒಪ್ಕೊಂಡ್ಲು ಆವತ್ತು ನನ್ನ ಹುಟ್ಟಿದ ದಿನ ಆಯಿತು. ಎಂಥ ಒಂದು ಒಳ್ಳೆ ಕುಟುಂಬ ಕೊಟ್ಟಿದ್ದಾಳೆ. ನನ್ನ ಜೀವನಕ್ಕೆ ಒಂದು ಅರ್ಥ ಸಿಕ್ತು. ಇವತ್ತು ನೀನು ವಿಶೇಷವಾಗಿ ನನ್ನ ಹುಟ್ಟಿದ ದಿನನ ಆಚರಣೆ ಮಾಡಿ ನನ್ನ ಜೀವನ ಸಾರ್ಥಕ ಮಾಡಿಬಿಟ್ಟೆ ಅಂತಾರೆ. ಮಾವ, ನಾನೊಬ್ಬಳೇ ಇದನ್ನೆಲ್ಲ ಮಾಡಿಲ್ಲ. ಮೀನಾ, ಅಮೂಲ್ಯ, ಮನೆಯವರೆಲ್ಲ ಸಹಾಯ ಮಾಡಿದರು ಅಂತಾಳೆ ಪ್ರಿಯಾ. ಅಯ್ಯೋ ಪ್ರಿಯಾ ಅಕ್ಕ, ಇದರಲ್ಲಿ ನಮ್ಮದೇನಿದೆ? ನಾವು ಮಾವನ್ನ ಬರೀ ಆಶ್ರಮದವರೆಗೂ ಕರ್ಕೊಂಡು ಬಂದ್ವಿ ಅಷ್ಟೇ. ಮಿಕ್ಕಿದ್ದೆಲ್ಲ ನಿಮ್ಮದೇ ಅಲ್ವಾ ಪ್ಲ್ಯಾನು ಅಂತಾಳೆ ಮೀನಾ. ಅಪ್ಪಂಗೆ ಇಷ್ಟ ಆಗೋ ಥರ ಪ್ಲ್ಯಾನ್ ಮಾಡಿದ್ರಲ್ಲ ಅತ್ತಿಗೆ, ನೀವು ಸೂಪರ್ ಅಂತಾಳೆ ರಕ್ಷಾ. ಪ್ರಿಯಾ, ಇವರೆಲ್ಲ ನೀನು ಮನೇಲಿ ಕಾಣ್ತಿಲ್ಲ ಅಂದಾಗ ಎಲ್ಲಿ ನಮ್ಮ ಮೇಲೆ ಕೋಪ ಮಾಡಿಕೊಂಡು ತವ್ರ ಮನೆಗೆ ಹೋಗ್ಬಿಟ್ಯೋ ಅಂತ ಭಯ ಆಗಿಬಿಟ್ಟಿತ್ತು ಕಣೆ ಅಂತಾರೆ ಗಿರಿಜಾ. ಮಾವನನ್ನು ಕ್ಷಮಿಸದೇ ಇದ್ದಿದ್ರೆ ನಾನು ಅದನ್ನೇ ಮಾಡ್ತಿದ್ನೋ ಏನೋ ಅಂತಾಳೆ ಪ್ರಿಯಾ. ಅಯ್ಯೋ ಬಿಡ್ತು ಅನ್ನು ಪ್ರಿಯಾ ಅಂತಾರೆ ಗಿರಿಜಾ. ಇವಾಗ ಎಲ್ಲ ಮುಗೀತಲ್ಲ, ಎಲ್ಲರೂ ಚಿಲ್ ಮಾಡಿ ಅಂತಾಳೆ ರಕ್ಷಾ. ಪ್ರಿಯಾ, ನಾನು ಇನ್ನೂ ಒಂದು ಸಲ ಹೇಳ್ತಿದ್ದೀನಿ, ನಿನಗೆ ನನ್ನ ಹುಟ್ಟಿದ ಹಬ್ಬನ ನೀನು ಈ ಥರ ಆಚರಣೆ ಮಾಡಿರೋದಕ್ಕೆ ನಾನಿನ್ನ ಕ್ಷಮಿಸ್ತಿಲ್ಲ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ಯಾ, ಅದರಿಂದ ಏನೇನೋ ಅನಾಹುತ ಆಯಿತು ಅನ್ನೋದು ನಿನಗೆ ಅರ್ಥ ಆಗಿದೆ ಅನ್ನೋ ಕಾರಣಕ್ಕೆ ನಿನ್ನ ಕ್ಷಮಿಸ್ಬೇಕು ಅಂತಿದ್ದೆ. ನಾನು ಇದಕ್ಕೆ ಈ ಸಮಯ ಸೂಕ್ತ ಅನ್ನಿಸ್ತು, ಅದಕ್ಕೆ ಕ್ಷಮಿಸಿದೆ. ಇನ್ನೂ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಮ್ಮ. ಒಂದು ಮನೇಲಿ ಇರಬೇಕಾದ್ರೆ ಎಲ್ಲರ ಯೋಚನೆ ದಿಕ್ಕು ಒಂದೇ ಕಡೆ ಇರಬೇಕು. ನಿನ್ನ ಯೋಚನೆ ದಿಕ್ಕು ಬೇರೆ ಕಡೆ ಆದರೆ ಅಪಾರ್ಥಗಳಾಗುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಆ ಥರ ಆಗಬಾರ್ದಮ್ಮ. ಎಲ್ಲರ ಒಳಗೂ ನೀನು ಒಬ್ಬಳಾಗಿರಬೇಕು, ಗೊತ್ತಾಯ್ತಾ ಅಂತಾರೆ ನಂದನ್. ಸರಿ ಮಾವ ಅಂತಾಳೆ ಪ್ರಿಯಾ. ಬತ್ತಿ, ಎಣ್ಣೆ ಹಚ್ಚೋಕೆ ಕಡ್ಡಿ, ಗಾಳಿ ಇವೆಲ್ಲ ಇದ್ರೇ ದೀಪ ಉರಿಯೋದು. ಇದರಲ್ಲಿ ಯಾವುದೇ ಒಂದು ಇಲ್ಲದೆ ಇದ್ದರೂ ಕೂಡ ದೀಪ ಹಚ್ಚೋಕ್ಕಾಗಲ್ಲಮ್ಮ. ಒಂದು ಮನೆ ಅಂದಮೇಲೆ ಮನೇಲಿರೋರು ಎಲ್ಲರೂ ಸಮಾನವಾಗಿ ಹದವಾಗಿ ಬೆರಿಬೇಕು. ಆವಾಗಲೇ ಕುಟುಂಬ ಅನಿಸ್ಕೊಳ್ಳೋದು. ನಮ್ಮದು ಯಾವಾಗಲೂ ಪರಿಪೂರ್ಣ ಕುಟುಂಬ ಆಗಬೇಕು. ಆವಾಗಲೇ ಈ ನಂದಗೋಕುಲ ಅನ್ನೋದಕ್ಕೆ ಒಂದು ಅರ್ಥ ಬರೋದು ಅಂತಾರೆ ನಂದನ್. ಬಾವ, ಈ ನಂದಗೋಕುಲ ಪರಿಪೂರ್ಣ ಆಗಬೇಕು ಅಂತಂದರೆ ಈ ಮನೆಗೆ ಇನ್ನೊಂದು ಜೀವ ಬರಬೇಕು ಬಾವ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಅಂತಾನೆ ಸುಂದರ. ಮುತ್ತಿನಂಥ ಮಾತು ಮಾವ, ಅದಕ್ಕೆ ನೀನು ನಮ್ಮ ಬಾಸು. ಮಾಧವಣ್ಣ, ನೀನು ಬೇಗ ಮಗು ಮಾಡ್ಕೋ ಅಂತಾನೆ ಕೇಶವ, ನಾನು ಅದೆಲ್ಲ ಹೇಳಿದ್ದು ಬಾವಂಗೆ ಅರ್ಥ ಆಗಿದೆ, ನೀನು ಸುಮ್ಮನಿರು ಅಂತಾನೆ ಸುಂದರ. ಎಲ್ಲರೂ ನಗ್ತಾರೆ. ಈಚೆ ವೀಣಾ ಮಲಗಿರುವಾಗ ಪ್ರಿಯಾ ಫೋನ್ ಮಾಡ್ತಾಳೆ. ಹೇಳೇ ಮಿಜಿ ಅಂತಾರೆ ವೀಣಾ. ಅಮ್ಮ ಏನು ಗೊತ್ತಾ ಅಂತಾಳೆ ಪ್ರಿಯಾ. ಗೊತ್ತು ಬಿಡೆ, ನಿನ್ನ ಮಾವ ನಿನ್ನ ಜೊತೆ ಮಾತಾಡ್ತಿಲ್ಲ, ಏನೋ ಬೈತಿದ್ರು, ನಿನ್ನತ್ತೆ ಏನೋ ಹೇಳಿದರು, ನಿನ್ನ ಗಂಡ ಏನೋ ಅಂದ. ಮಿಜಿ ಇದನ್ನೆಲ್ಲ ಹೇಳೋಕೆ ನಿನಗೆ ಮಧ್ಯರಾತ್ರಿನೇ ಬೇಕೇನೆ ಅಂತಾರೆ ವೀಣಾ. ಅಯ್ಯೋ ಅಮ್ಮ, ಅದೆಲ್ಲ ನಾನು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊ. ಅತ್ತೆ ಮಾವ ನನ್ನ ಹತ್ರ ಮಾತಾಡಿದ್ರು ಗೊತ್ತಾ, ಅವ್ರು ನನ್ನ ಕ್ಷಮಿಸಿದ್ದಾರೆ. ಇವಾಗ ಎಲ್ಲ ಸರಿ ಹೋಯ್ತಮ್ಮ ಅಂತಾಳೆ ಪ್ರಿಯಾ. ಆಗ ವೀಣಾ ಕೂತ್ಕೊಂಡು, ಏನೇ ಹೇಳ್ತಿದ್ಯಾ ಮಿಜಿ, ನಿನ್ನ ಅತ್ತೆ ಮಾವ ನಿನ್ನ ಕ್ಷಮಿಸ್ಬಿಟ್ರೆ ಅಂಥದ್ದೇನೇ ಮಾಡಿದೆ ಮಿಜಿ ಅಂತಾರೆ ವೀಣಾ. ಅಮ್ಮ, ಇವತ್ತು ಮಾವನ ಹುಟ್ಟಿದ ದಿನ ಅಮ್ಮ, ಅದಕ್ಕೆ ಮಾವನ ಅನಾಥಾಶ್ರಮಕ್ಕೆ ಕರ್ಕೊಂಡೋಗಿ ಅಲ್ಲಿರೋ ಮಕ್ಕಳ ಜೊತೆ ಅವ್ರು ಹುಟ್ಟಿದ ಹಬ್ಬನ ಆಚರಿಸಿದ್ದೀವಿ. ಮಾವ ಖುಷಿಯಾದರು. ಹಾಗೆ ಮಾವನ ಹತ್ರ ನಾನು ಕ್ಷಮೆನೂ ಕೇಳಿದೆ ಅಮ್ಮ. ಮಾವ ನನ್ನ ಕ್ಷಮಿಸಿಬಿಟ್ರು ಗೊತ್ತಾ ಅಂತಾಳೆ ಪ್ರಿಯಾ. ಅಬ್ಬಾ, ನನಗೆ ಈಗ ಸಮಾಧಾನ ಆಯಿತು ಕಣೆ. ಹೇಳ್ತಾ ಇರೋದು ನಿಜ ತಾನೆ? ನನ್ನ ಮುದ್ದು ಕಣೆ ನೀನು. ನಿನ್ನನ್ನು ಮಿಜಿ ಅಷ್ಟೇ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನಿಂದ ಮಜಾ PG ಎಲ್ಲ ಕಲ್ತ್ಕೊಂಡಿದ್ಯಾ ಮಗಳೇ. ಆದರೂ ನಿನ್ನ ಮಾವಂಗೆ ಇಷ್ಟ ಆಗೋ ಥರ ಪ್ಲ್ಯಾನ್ ಮಾಡಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡಿದ್ಯಲ್ಲ, ನನಗೆ ತುಂಬ ಖುಷಿ ಆಯಿತು ಮಗಳೇ. ಗ್ರೇಟ್ ಮಗಳೇ ನೀನು. ನಿನಗೆ ಈ ಥರ ಎಲ್ಲ ಐಡಿಯಾ ಮಾಡೋಕ್ಕೆ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣೆ ಮಿಜಿ ಅಂತಾರೆ ವೀಣಾ. ಅಮ್ಮ, ನನಗೆ ಈ ಐಡಿಯಾ ಕೊಟ್ಟಿದ್ದು ಮೀನಾ ಮತ್ತು ಅಮೂಲ್ಯ ಗೊತ್ತಾ. ಪಾಪ ಅಮ್ಮ, ಅವರಿಬ್ಬರು ನನಗೆ ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ. ಅವರಿಬ್ಬರು ಒಳ್ಳೆಯವರಮ್ಮ. ನಾವೇ ಅವ್ರ ಬಗ್ಗೆ ಏನೇನೋ ಅಂದ್ಕೊಂಡಿದ್ವಿ, ನಾವು ಅಂದ್ಕೊಂಡಿರೋ ಥರ ಅಲ್ಲ ಅಮ್ಮ ಅವರಿಬ್ಬರು ಅಂತಾಳೆ ಪ್ರಿಯಾ. ಮಗಳೇ ನೋಡು, ನೀನು ಇಲ್ಲೇ ಅಡ್ವರ್ಟ್ ಮಾಡ್ಕೊಳ್ಳೋದು ನಿನಗೆ ಯಾಕೆ ಬೇಕು ಅವರಿಬ್ಬರು ಸಹವಾಸ? ಸುಮ್ಮನೆ ಅವರಿಬ್ಬರು ಸಹವಾಸ ಬಿಟ್ಟು ನಿನ್ನ ಪಾಡಿಗೆ ನೀನು ಆರಾಮಾಗಿರು ಅಂತಾರೆ ವೀಣಾ. ಅಯ್ಯೋ ಅಮ್ಮ, ಅವರಿಂದನೇ ಇವತ್ತು ಅತ್ತೆ ಮಾವ ನನ್ನ ಕ್ಷಮಿಸಿದ್ದು ಅಂತಾಳೆ ಪ್ರಿಯಾ. ಮಿಜಿ ಅವತ್ತು ಅತ್ತೆ ಮಾವ ಅವರಿಬ್ಬರ ಮೇಲೆ ಕೋಪ ಮಾಡಿಕೊಂಡಾಗ ನೀನು ಅವ್ರ ಪರ ವಹಿಸ್ಕೊಂಡು ಹೆಲ್ಪ್ ಮಾಡಲಿಲ್ವಾ? ಅದಕ್ಕೆ ಅವರು ಇವಾಗ ನಿನಗೆ ಸಹಾಯ ಮಾಡಿದ್ದಾರೆ ಅಷ್ಟೇ. ನೋಡು, ಅಲ್ಲಿಂದ ಅಲ್ಲಿಗೆ ಸರಿ ಹೋಯಿತು, ಬಿಟ್ಬಿಡು. ಇನ್ನೂ ಅವ್ರ ಸಹವಾಸಕ್ಕೆಲ್ಲ ಹೋಗಬೇಡ. ನೀನು ಸ್ವಲ್ಪ ಹುಷಾರಾಗಿರೋ ಮಿಜಿ. ಕೇಸರಿ ಬಾತ್ಗೆ ಮೆಣಸಿನ್ಕಾಯಿಗಳ ಅಗತ್ಯ ಇಲ್ಲ. ನೀನು ಆ ಮೆಣಸಿನ್ಕಾಯಿನ ಎಷ್ಟು ದೂರ ಇಡ್ತೀಯೋ ನಿನಗೆ ಅಷ್ಟೇ ಒಳ್ಳೆಯದು ಮಗಳೇ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ನಿನಗೆ ಅಂತಾರೆ ವೀಣಾ. ಅಮ್ಮ,
ನಾನೇನೋ ಹೇಳೋಕೆ ಬಂದರೆ ನೀನು ಇನ್ನೇನೋ ಹೇಳಿ ನನ್ನ ಖುಷಿನೆಲ್ಲ ಹಾಳು ಮಾಡೋಕ್ಕೆ ಬರ್ತಿದ್ಯಾ, ನಾನು ಫೋನ್ ಇಡ್ತೀನಿ ಇವಾಗ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರಿಯಾ. ಈಚೆ ರೂಮಲ್ಲಿ ಗಿರಿಜಾ ನಂದನ್ ಹತ್ರ, ರೀ ಇವತ್ತು ನೀವು ಪ್ರಿಯಾನ ಕ್ಷಮಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನನಗೂ ಅವಳ ಮೇಲೆ ಸಿಟ್ಟೇನೂ ಇತ್ತು, ಆದರೆ ಅವಳನ್ನು ಹೇಗೆ ಕ್ಷಮಿಸೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವಳು ಬಂದು ಅತ್ತೆ ನನ್ನ ಕ್ಷಮಿಸಿ ಅಂತಾಗೆಲ್ಲ ಅಯ್ಯೋ ಪಾಪ ಅನಿಸ್ತಿತ್ತು, ಅವಳನ್ನು ಕ್ಷಮಿಸೋಣ ಅನಿಸ್ತಿತ್ತು. ಆದರೆ ನೀವು ಅವಳನ್ನು ಇನ್ನೂ ಕ್ಷಮಿಸೇ ಇಲ್ಲ. ನೀವು ಕ್ಷಮಿಸದೆ ನಾನು ಹೇಗೆ ಅವಳನ್ನು ಕ್ಷಮಿಸೋದು? ಆಮೇಲೆ ಆ ವಿಚಾರಕ್ಕೆ ಮತ್ತೆ ಮನೇಲಿ ಜಗಳ ಆದರೆ ಇವತ್ತು ನಿಜವಾಗ್ಲೂ ಮನಸ್ಸಿಗೆ ಸಂತೋಷ ಆಯಿತು ರೀ, ಎಲ್ಲ ಸರಿ ಹೋಯ್ತಲ್ಲ, ಅದೇ ಖುಷಿ. ಆದರೂ ಪ್ರಿಯಾ ನಿಮ್ಮ ಹುಟ್ಟಿದ ಹಬ್ಬನ ಆಶ್ರಮದಲ್ಲಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದಾಳಲ್ಲ, ಹಬ್ಬಬ್ಬ ಅವಳು ಎಷ್ಟು ಚೂಟಿ ಇದ್ದಾಳೆ ರೀ ಅಂತಾರೆ ಗಿರಿಜಾ. ಆಗ ನಂದನ್ ನಗ್ತಾರೆ. ರೀ ಯಾಕ್ರಿ ನಗ್ತಿದ್ದೀರಾ ಅಂತಾರೆ ಗಿರಿಜಾ ಇದನ್ನು ಪ್ರಿಯಾ ಮಾಡಿದ್ದು ಅಂತ ನಿನಗೆ ಅನ್ನಿಸ್ತಿದ್ಯಾ ಅಂತಾರೆ ನಂದನ್. ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತಾರೆ ಗಿರಿಜಾ. ಇದ್ರ ಹಿಂದೆ ಪ್ರಿಯನ ಯೋಚನೆ ಇದೆ ಅಂತ ಅನ್ನಿಸ್ತಿದ್ಯಾ ಅಂತಾರೆ ನಂದನ್. ಮತ್ತೆ ಅಂತಾರೆ ಗಿರಿಜಾ. ಇದ್ರ ಹಿಂದೆ ಇರೋ ಕೈವಾಡ ಅಮೂಲ್ಯ ಮತ್ತು ಮೀನಂದು ಅಂತಾರೆ ನಂದನ್. ಅದು ಹೇಗೆ ಹೇಳ್ತೀರಾ ನೀವು ಅಂತಾರೆ ಗಿರಿಜಾ. ನಾನು ವಲ್ಲಭಂಗೆ ಬೈದು ಆಚೆ ಹಾಕೋ ಸಂದರ್ಭದಲ್ಲಿ ಯಾವುದು ತನ್ನ ಕಡೆ ತಿರುಗದೇ ಇರಲಿ ಅಂತ ಬಾಯಿ ಮುಚ್ಕೊಂಡಿದ್ದವಳು ಪ್ರಿಯಾ. ಅವಳು ಬುದ್ಧಿವಂತಿಕೆಯ ಪರೀಲಿ ನನಗೆ ಗೊತ್ತು. ಅವಳಿಗೆ ಇಷ್ಟೆಲ್ಲ ಸೂಕ್ಷ್ಮಗಳು ಹೊಳೆಯೋದಿಲ್ಲ. ಆದರೆ ಮೀನಾ ಅಮೂಲ್ಯ ಹಾಗಲ್ಲ. ಅವ್ರು ಯಾವತ್ತೂ ಸ್ವಾರ್ಥಿಗಳ ಥರ ಯೋಚನೆ ಮಾಡೋದಿಲ್ಲ. ಆ ಇಬ್ಬರು ಹೆಣ್ಮಕ್ಳಿಗೂ ಮನೆಯವ್ರ ಮನಸ್ಸನ್ನು ಹೇಗೆ ಲವಲವಿಕೆಯಿಂದ ಇರಿಸಬೇಕು ಅಂತ ಚೆನ್ನಾಗಿ ಗೊತ್ತು. ನಾನು ನೀನು ಪ್ರಿಯಾ ಹತ್ರ ಮಾತಾಡ್ತಿಲ್ಲ ಅನ್ನೋದು ಅವರಿಬ್ಬರಿಗೂ ಚೆನ್ನಾಗಿ ಗೊತ್ತು. ಹೇಗಾದರೂ ಮಾಡಿ ಮನಸ್ತಾಪನ ಸರಿ ಮಾಡಬೇಕು ಅಂತ ಪ್ರಿಯನ್ನ ಮುಂದೆ ನಿಲ್ಲಿಸಿ ಮೀನಾ ಅಮೂಲ್ಯ ಯೋಚನೆ ಹಾಕಿದ್ದಾರೆ ಅಂತಾರೆ ನಂದನ್. ಹೌದಾ, ಅಯ್ಯೋ ದೇವ್ರೆ, ನನಗೆ ಈ ವಿಷಯ ಹೊಳಿಲೇ ಇಲ್ಲ ನೋಡಿ ಅಂತಾರೆ ಗಿರಿಜಾ. ಪ್ರಿಯನ ಯೋಚನೆಗೂ ಮೀನಾ ಯೋಚನೆಗೂ, ಮೀನಾನ ಪ್ರಬುದ್ಧತೆಗೂ ಪ್ರಿಯಾನ ಪ್ರಬುದ್ಧತೆಗೂ ಇರೋ ವ್ಯತ್ಯಾಸ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೀಗೆ ನಡೆದಿದೆ ಅಂತ ಹೇಳ್ತಿದ್ದೀನಿ ಅಂತಾರೆ ನಂದನ್. ನಮ್ಮ 3 ಜನ ಮಕ್ಕಳಲ್ಲಿ ಇರೋ ಒಗ್ಗಟ್ಟು ನಮ್ಮ ಸೊಸೇಂದ್ರಿಗೂ ಬಂದಿದೆ ರೀ. ಎಲ್ಲರೂ ಮನೇಲಿ ವಾರ್ಗಿತ್ತಿಯರು ಜಗಳ ಆಡ್ತಾ ಇರ್ತಾರೆ, ಆದರೆ ನಮ್ಮ ಮನೇಲಿ ನೋಡಿ ಒಬ್ರಿಗೋಸ್ಕರ ಒಬ್ಬರು ಹೇಗೆ ನಿಲ್ತಾರೆ ಅಂತ. ಆ 3 ಜನರ ಮಧ್ಯೆ ಬರೀ ಪ್ರೀತಿ ಒಗ್ಗಟ್ಟೆ ಕಾಣುತ್ತೆ ರೀ ಅಂತಾರೆ ಗಿರಿಜಾ. ನಿಜ ಗಿರಿಜಾ, ಪ್ರಿಯನ ಕ್ಷಮಿಸೋಕ್ಕೆ ಅದು ಒಂದು ಕಾರಣ. ನಿಸ್ವಾರ್ಥವಾಗಿ ಮೀನಾ ಅಮೂಲ್ಯ ನಾನು ಪ್ರಿಯನ ಮಾತಾಡಿಸ್ಬೇಕು ಅಂತ ಯೋಚನೆ ಹಾಕಿದ್ದಾರೆ. ನಿಜ ಹೇಳಬೇಕು ಅಂದರೆ ನನಗೆ ಕ್ಷಮಿಸೋಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಿತ್ತು. ಆದರೆ ನಾನು ಅವಳನ್ನು ಕ್ಷಮಿಸದೆ ಹೋದರೆ ಮೀನಾ ಅಮೂಲ್ಯ ಮಾಡಿರೋ ಪ್ರಯತ್ನ ವ್ಯರ್ಥ ಆಗುತ್ತಲ್ವಾ. ಅದಕ್ಕೆ ಇವತ್ತೇ ಪ್ರಿಯನ ಕ್ಷಮಿಸ್ಬಿಟ್ಟೆ ಅಂತಾರೆ ನಂದನ್. ಈಚೆ ಮೀನಾ ಅಮೂಲ್ಯ ಕೈ ಹಿಡ್ಕೊಂಡು ಕುಣಿತಾ ಮಾವ ಪ್ರಿಯಕ್ಕನ ಕ್ಷಮಿಸ್ಬಿಟ್ರು ಅಂತಾಳೆ ಅಮೂಲ್ಯ. ಆಪ್ರೇಷನ್ ಬರ್ತ್ಡೇ ಸಕ್ಸಸ್ ಅನ್ನುವಾಗ ಪ್ರಿಯ ಬರ್ತಾಳೆ. ಪ್ರಿಯಕ್ಕ ಅಂತ ಪ್ರಿಯನ ತಿರುಗಿಸ್ತಾರೆ. ಪ್ರಿಯಕ್ಕ, ಇವತ್ತು ಅತ್ತೆ ಮಾವನ ಕಣ್ಣಲ್ಲಿ ನೀವು ಹೀರೋನ್ ಆಗಿ ಹೋದ್ರಿ. ಸೂಪರ್ ಪ್ರಿಯಕ್ಕ, ಸೂಪರ್. ಪ್ರಿಯನ್ ಅಂತ ಇಬ್ಬರು ಪ್ರಿಯನ ತಪ್ಕೋತಾರೆ. ಆಗ ಪ್ರಿಯ ಅಳ್ತಾಳೆ. ಅಕ್ಕ ಮತ್ತ್ಯಾಕಕ್ಕ ಕಣ್ಣಲ್ಲಿ ನೀರು ಅಂತಾಳೆ ಅಮೂಲ್ಯ. ಪ್ರಿಯಕ್ಕ, ಮತ್ತೆ ಮಾವ ನಿಮ್ಮನ್ನು ಕ್ಷಮಿಸಿದಾರಲ್ವಾ, ಮತ್ತೆ ಯಾಕೆ ಅಳ್ತಿದ್ದೀರಾ ಅಂತಾಳೆ ಮೀನಾ. ಈ ಹಿಂದೆ ಅಮೂಲ್ಯ ಟ್ಯೂಷನ್ ಮಾಡ್ತೀನಿ ಅಂದಾಗ ಮಾವ ಏನಂತಾರೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಮಾವನ ಹತ್ರ ನಾನು ವಿಷಯನ ಹೇಳಿದೆ. 1 ಸರ್ತಿ ಅದೇ ತಪ್ಪು ಮಾಡಿದ್ದೀನಿ. ಆಮೇಲೆ ಮಾವ ನಿಮ್ಮಿಬ್ಬರಿಗೂ ಬೈದರು. ನಾನು ಎಲ್ಲರ ಮುಂದೆ ನಿಮ್ಮಿಬ್ಬರನ್ನ ಕೆಟ್ಟವರನ್ನಾಗಿ ಮಾಡಿದೆ. ಆದರೆ ನೀವು ಇವತ್ತು ಎಲ್ಲರ ಮುಂದೆ ನನ್ನನ್ನು ಒಳ್ಳೆಯವನಾಗಿ ಮಾಡಿದ್ರಿ. ನಿಮ್ಮಿಬ್ಬರು ಒಳ್ಳೆ ಮನಸ್ಸಿನ ಬಗ್ಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮಿಬ್ಬರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಅಂತಾಳೆ ಪ್ರಿಯಾ. ಅಯ್ಯೋ ಪ್ರಿಯಾಕ್ಕ, ಅದು ಬಿಡಿ, ಅದೆಲ್ಲ ಮುಗ್ದೋಗಿರೋ ಕತೆ. ನಮ್ಮನ್ನು ಅಮೂಲ್ಯನ ಅತ್ತೆ ಮಾತಾಡಿಸದೇ ಇದ್ದಾಗ ನೀವು ನಮ್ಮನ್ನು ಒಂದು ಮಾಡಿದ್ದು ಅಂತಾಳೆ ಮೀನಾ. ಅಕ್ಕ, ಈ ಮನೇಲಿ ನೀವು ಒಬ್ಬರು. ನಿಮ್ಮನ್ನು ಅತ್ತೆ ಮಾವ ಮಾತಾಡಿಸದೇ ಇದ್ದಾಗ ಅದನ್ನು ನೋಡೋಕ್ಕೆ ನಮಗೆ ಎಷ್ಟು ಹಿಂಸೆ ಆಗ್ತಿತ್ತು ಗೊತ್ತಾ ಅಂತಾಳೆ ಅಮೂಲ್ಯ. ಅದಕ್ಕೆ ನಿಮ್ಮ ಮನಸ್ಸುಗಳನ್ನು ಒಂದು ಮಾಡೋಕ್ಕೆ ಸೇತುವೆ ಕಟ್ಟಿದ್ವಿ, ಚಿಕ್ಕ ಅಳಿಲು ಸೇವೆ ಮಾಡಿದ್ವಿ ಅಂತಾಳೆ ಮೀನಾ. ಚಿಲ್ ಬ್ರೋ ಚಿಲ್ ಅಂತಾಳೆ ಅಮೂಲ್ಯ. ಪ್ರಿಯಕ್ಕ, ಎಲ್ಲ ಚುಕ್ಕೆ ಸೇರಿದ್ರೇ ಒಂದು ಸುಂದರವಾದ ರಂಗೋಲಿ ಆಗೋದು. ಒಂದು ಚುಕ್ಕೆ ಬಿಟ್ಟು ರಂಗೋಲಿ ಹಾಕಿದ್ರು ಅದು ಅಪೂರ್ಣ ಅನಿಸುತ್ತೆ. ಅದೇ ಥರ ಎಲ್ಲರ ಮನಸ್ಸು ಬೆರೆತ್ಕೊಂಡು ನಗ್ನಗ್ತಾ ಕಲಕಲ ಅಂತ ಮಾತಾಡ್ತಿದ್ರೆ ಆಗ ಅದು ನಂದಗೋಕುಲ ಅನಿಸ್ಕೊಳ್ಳೋದು ಅಂತಾಳೆ ಮೀನಾ. ನೀವು ತುಂಬ ಒಳ್ಳೆಯವರು, ಸ್ವಲ್ಪ ಓವರ್ ಥಿಂಕ್ ಮಾಡ್ತೀರಾ ಅಷ್ಟೇ ಅಂತಾಳೆ ಅಮೂಲ್ಯ. ಹ್ಞೂ ಪ್ರಿಯಕ್ಕ, ನಿಮಗೆ ಅವಸರ ಜಾಸ್ತಿ. ಇವೆರಡೂ ಸರಿ ಹೋದರೆ ಸೂಪರ್ ನೀವು ಅಂತಾಳೆ ಮೀನಾ. ಏನಿಲ್ಲ, ನಿಮ್ಮಿಬ್ಬರ ಮುಂದೆ ನಾನು ಸುಮಾರೇ, ನೀವಿಬ್ಬರೇ ಸೂಪರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂತ ಪ್ರಿಯ ಇಬ್ಬರನ್ನ ತಪ್ಕೋತಾಳೆ. ಅಕ್ಕ, ಬರೀ HODಯಲ್ಲೇ ಮುಗಿಸ್ತಿದ್ದೀರಲ್ಲ, ಒಂದು ಪಾರ್ಟಿ ಕೊಡಿಸಿ ಅಂತಾಳೆ ಅಮೂಲ್ಯ. HODನಾ ಅಂತಾಳೆ ಪ್ರಿಯಾ. ಅಯ್ಯೋ ಪ್ರಿಯಕ್ಕ, ಅದೆಲ್ಲ ಏನಿಲ್ಲ, ಪಾರ್ಟಿ ಎಲ್ಲಿ ಕೊಡಿಸ್ತೀರಾ ಹೇಳಿ ಅಂತಾಳೆ ಮೀನಾ. ಸರಿ, ನಿಮಗೆ ಏನು ಇಷ್ಟನೋ ಅದನ್ನು ಮನೆಯಲ್ಲೇ ಮಾಡಿಕೊಡ್ಲಾ ಅಂತಾಳೆ ಪ್ರಿಯಾ. ಅದೆಲ್ಲ ಬೇಡ, ಒಂದು ಹೋಟ್ಲಿಗೆ ಕರ್ಕೊಂಡೋಗಿ
ಪ್ರಾಪರ್ ಪಾರ್ಟಿ ಕೊಡಿಸ್ಲೇಬೇಕು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಇದ್ಯಾವ ಎಣ್ಣೆಲಿ ಮಾಡಿರ್ತಾರೋ ಯಾವ ಹಿಟ್ಟಲ್ಲಿ ಮಾಡಿರ್ತಾರೋ ಅಂತ ಭಾಷಣ ಕುಯ್ಯೋ ಹಾಗಿಲ್ಲ ಅಂತಾಳೆ ಮೀನಾ. ನಾವು ನಿಮ್ಮ ಜೊತೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀವಿ, ನೀವು ನಮ್ಮ ಜೊತೆ ಸಾಥ್ ಕೊಡಬೇಕು ಅಂತಾಳೆ ಅಮೂಲ್ಯ. ಸರಿ ಕೊಡಿಸ್ತೀನಿ, ಆದರೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತಾಳೆ ಪ್ರಿಯಾ. ಪಾರ್ಟಿ ನಾನೇ ಕೊಡಿಸ್ತೀನಿ, ಸೈಲೆಂಟಾಗಿ ನಮ್ಮ ಜೊತೆ ಬಂದರೆ ಸಾಕು ಅಂತಾಳೆ ಮೀನಾ. ಸರಿ ಅಂತ ಇಬ್ಬರನ್ನ ತಪ್ಕೋತಾಳೆ ಪ್ರಿಯಾ. ಈಚೆ ರೂಮಲ್ಲಿ ಅಮೂಲ್ಯ ಹಾಸಿಗೆ ಆಗ್ತಾ ಇರುವಾಗ ಕರಿಬೇಕು ಬಾಯಿಲಿ ಅಂತಾನೆ. ಏನು ಕಡ್ಪಪ್ಪ, ಏನು ವಿಷಯ ಅಂತ ಬಂದು ಕೂತ್ಕೋತಾಳೆ ಅಮೂಲ್ಯ. ಅಲ್ಲ ಕಣೆ, ಪ್ರತಿ ಸಲ ನಮ್ಮ ಅಪ್ಪನ ಹತ್ರ ಗುಡ್ ಗರ್ಲ್ ಅಂತ ಅನ್ಸ್ಕೋಬೇಕು ಅಂತ ಏನೋ ಒಂದು ಟ್ರೈ ಮಾಡ್ತೀಯ, ಬಟ್ ಎಲ್ಲ ಎಡ್ವರ್ಟಾಗಿಬಿಟ್ಟು ಫ್ಲಾಪ್ ಆಗುತ್ತೆ, ಬಯಸ್ಕೊಂಡು ವಾಪಸ್ ಬರ್ತೀಯ. ಅದೇ ಪ್ರಿಯಾತ್ಗೆ ನೋಡು, ಇವತ್ತು ನಮ್ಮ ಅಪ್ಪನ ಬರ್ತ್ಡೇನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು, ನಿನಗೆ ಅದೆಲ್ಲ ಎಲ್ಲಿ ಗೊತ್ತಾಗಬೇಕು. ಅದೇ ಕಣೆ ಗುಡ್ ಗರ್ಲ್ಗೆ ಇರೋ ಲಕ್ಷಣ ಅಂತಾನೆ ವಲ್ಲಭ. ಅಯ್ಯೋ ಗೂಬೆ, ಪ್ರಿಯಾ ಅಕ್ಕಂಗೆ ಐಡಿಯಾ ಕೊಟ್ಟಿದ್ದೆ ನಾನು ಮತ್ತು ಮೀನಾ ಕಣೋ ಅಂತ ಯೋಚನೆ ಮಾಡ್ತಾಳೆ ಅಮೂಲ್ಯ. ಮನೆಗೆ ಬಂದು 1 ವರ್ಷ ಆಯ್ತಲ್ಲ, ಈ ತರಹ ಸೆಲೆಬ್ರೇಟ್ ಮಾಡಬೇಕು ಅಂತ ಐಡಿಯಾನಾದರೂ ನಿನಗೆ ಬಂದಿದೆಯಾ ಅಟ್ಲೀಸ್ಟು ಅಂತಾನೆ ವಲ್ಲಭ. ಸರಿ ಕಣೋ, ನಾನು ಇತ್ತೀಚೆಗೆ ಮನೆಗೆ ಬಂದಿದ್ದು, ಆದರೆ ನೀನು ಹುಟ್ಟಿದಾಗಿಂದ ಇದೇ ಮನೇಲಿದೆಯಾ, ನಿನಗೆ ಈ ಥರ ಐಡಿಯಾ ಬಂತಾ ಅಂತಾಳೆ ಅಮೂಲ್ಯ. ಅದು ಕರಿಬೇಕು ಅಂತಾನೆ ವಲ್ಲಭ. ಅದಕ್ಕೆ ಹೇಳೋದು, ಮುಚ್ಕೊಂಡಿರಬೇಕು, ಒಬ್ಬರನ್ನ ಒಬ್ಬರಿಗೆ ಕಂಪೇರ್ ಮಾಡಬಾರ್ದು. ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದೇ ಇದ್ದಿದ್ರೆ ನಿನಗೆ ಎಂಥ ಮುಸುಡಿ ಸಿಗ್ತಿದ್ಲೋ ಏನೋ. ಆಮೇಲೆ ನಿನ್ನ ಕತೆ ಇಷ್ಟೇ. ನಿನಗೆ ನಂತರ ಹೆಂಡತಿ ಸಿಗೋಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ಯೋ ಏನೋ ಅಪ್ಪಿ. ಇದೇ ಖುಷಿಗೆ ಬರೋ ಭೀಮನ ಅಮಾವಾಸ್ಯೆಗೆ ನನ್ನ ಪಾದ ತೊಳೆದು ಪಾದ ಪೂಜೆ ಮಾಡು ಅಂತಾಳೆ ಅಮೂಲ್ಯ. ಅವತ್ತೇನೋ ಮಿಸ್ ಆಗಿ ನಿನಗೆ ಕುತ್ತಿಗೆಗೆ ತಾಳಿ ಕಟ್ಟಿದ್ದು, ಇಲ್ಲ ಅಂದಿದ್ರೆ ನನ್ನ ಡ್ರೀಮ್ ಗರ್ಲ್ ಕುತ್ತಿಗೆಗೆ ತಾಳಿ ಕಟ್ಟಿ ಬಿಂದಾಸ್ ಆಗಿರ್ತಿದ್ದೆ. ಅವಳಿಗೆ ಇರೋ ಒಂದೇ ಒಂದು ಕ್ವಾಲಿಟೀಸು ನಿನಗಿಲ್ಲ ಅಂತಾನೆ ವಲ್ಲಭ. ಓಹೋ, ಏನು ಕ್ವಾಲಿಟೀಸ್ ಇದೆ ನಿನ್ನ ಡ್ರೀಮ್ ಗರ್ಲ್ಗೆ ಅಂತಾಳೆ ಅಮೂಲ್ಯ. ನಾನು ಮದುವೆ ಆಗಬೇಕು ಅಂತಿರೋ ಹುಡುಗಿ ಲಕ್ಷಣವಾಗಿ ಲಂಗದಾವಣೆ ಹಾಕಿರಬೇಕು ಅಂತಾನೆ ವಲ್ಲಭ. ಆಮೇಲೆ ಅಂತಾಳೆ ಅಮೂಲ್ಯ. ಹಣೆ ಮೇಲೆ ಕೆಂಪಾಗಿ ಕ್ಯೂಟಾಗಿ ಬೊಟ್ಟಿಟ್ಕೋಬೇಕು, ಕೆನ್ನೆ ತುಂಬ ಅರಿಶಿನ ಇರಬೇಕು, ಜಡೆ ತುಂಬ ಉದ್ದ ಇರಬೇಕು, ಅವಳು ನಡ್ಕೊಂಡು ಬಂದರೆ ಅಪ್ಸರನೇ ನಡ್ಕೊಂಡು ಬರ್ತಿದ್ದಾಳೇನೋ ಅನ್ನಿಸ್ಬೇಕು, ಮಾತಾಡ್ತಿದ್ರೆ ಮುದ್ದೆ ಉದುರುತ್ತಾ ಇದೆಯೇನೋ ಅನ್ನಿಸ್ಬೇಕು, ಒಟ್ಟಿನಲ್ಲಿ ಅವಳನ್ನು ನೋಡಿದರೆ ಕೈ ಎತ್ತಿ ಮುಗಿಯಬೇಕು ಅನಿಸುತ್ತೆ ಅಂತಾನೆ ವಲ್ಲಭ. ನನ್ನ ನೋಡಿದರೆ ಏನು ಅನಿಸುತ್ತೆ ಕಾಡ್ಪಾಪ ನಿನಗೆ ಅಂತಾಳೆ ಅಮೂಲ್ಯ. ಕೈ ಎತ್ತಿ ಬಿಡೋಣ ಅನಿಸುತ್ತೆ ಅಂತಾನೆ ವಲ್ಲಭ. ಏಯ್ ಅಂತಾಳೆ ಅಮೂಲ್ಯ. ಇದ್ದಂಗೆ ಹೇಳಿದರೆ ಆವಾಜ್ ಯಾಕೆ? ನನ್ನ ಡ್ರೀಮ್ ಗರ್ಲು 1% ಅಲ್ಲ, 1 ಅಡಿನೂ ಮ್ಯಾಚ್ ಆಗಲ್ಲ, ಅಷ್ಟು ಕುಳ್ಳಿಕ್ಕಿದ್ಯಾ ನೀನು. ಏನು ಮಾಡೋದು, ಇನ್ನೊಂದು ಜನ್ಮ ಅಂತಿದ್ರೆ ಆ ಡ್ರೀಮ್ ಗರ್ಲ್ಗೆ ತಾಳಿ ಕಟ್ಟೋ ಹಾಗಾಗಲಿ ಅಂತ ಬೇಡ್ಕೊಂಡು ಅದೇ ದುಃಖದಲ್ಲಿ ಮಲ್ಕೋತೀನಿ, ಗುಡ್ ನೈಟ್ ಅಂತ ಮಲ್ಕೋತಾನೆ ವಲ್ಲಭ. ಈಚೆ ಮಾಧವ ಪ್ರಿಯ ಹತ್ರ, ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಿದ್ಯಾ, ಅದಕ್ಕೆ ಹೊಸ ಸೀರೆನೂ ಉಟ್ಕೊಂಡಿದ್ಯಾ, ಏನು ಪ್ರಿಯ ಇದು, ನಿನ್ನೆ ರಾತ್ರಿಯಿಂದ ನಾನು ನಿನ್ನ ಮಾತಾಡಿಸ್ತಾನೇ ಇದ್ದೀನಿ, ಆದರೆ ನೀನು ರೆಸ್ಪಾನ್ಸೇ ಮಾಡ್ತಿಲ್ಲ, ಏನಾಗಿದೆ ನಿನಗೆ ಅಂತಾನೆ ಮಾಧವ. ಹಾಗೇನಿಲ್ಲ ರೀ ಅಂತಾಳೆ ಪ್ರಿಯಾ. ಸುಳ್ಳು ಹೇಳಬೇಡ, ನೀನು ಕೂತ್ಕೋಬಾ ಅಂತ ಅವಳನ್ನು ಕೂರಿಸಿ, ಪ್ರಿಯಾ ಅಪ್ಪನ ಬರ್ತಡೇನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ಅಲ್ಲ ನೀನು. ನಿಜವಾಗ್ಲೂ ಒಬ್ಬರು ಬರ್ತಡೇನ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನಾನು ಇಮೇಜಿನೂ ಮಾಡಿರಲಿಲ್ಲ. ಅಪ್ಪ ಅಮ್ಮಂಗೆಲ್ಲ ಖುಷಿಯಾಯಿತು, ಎಲ್ರಿಗಿಂತ ಹೆಚ್ಚು ನನಗೆ ಖುಷಿಯಾಯಿತು. ನನ್ನ ಹೆಂಡತಿ ಇಷ್ಟೆಲ್ಲ ಮಾಡಿದ್ಲಲ್ಲ ನಮ್ಮ ಅಪ್ಪಂಗೋಸ್ಕರ ಅಂತ. ಪ್ರಿಯಾ, ಈ ಸೀರೆಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಈ ಕಲರ್ ನಿನಗೆ ಒಪ್ಪುತ್ತೆ ಅಂತಾನೆ ಮಾಧವ. ಏನು ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ, ಕೋಪ ಎಲ್ಲ ಹೊರಟೋಯ್ತಾ ಅಂತಾಳೆ ಪ್ರಿಯಾ. ನಿಜ ಹೇಳಬೇಕು ಅಂದರೆ ನಿನ್ನ ಮೇಲೇನೂ ಅಂತ ಕೋಪ ಇರಲಿಲ್ಲ, ಮನಸ್ಸಿಗೆ ಬೇಜಾರಾಗಿತ್ತು ನಿಜ, ಅದಕ್ಕೆ ಸ್ವಲ್ಪ ದಿನ ಮಾತ್ಬಿಟ್ಟಿದೆ, ಆದರೆ ಈಗ ಎಲ್ಲ ಸರಿ ಹೋಯ್ತಲ್ಲ ಪ್ರಿಯಾ, ನಿಜ ಹೇಳು, ನಿನಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ ಅಂತಾನೆ ಮಾಧವ. ಅತ್ತೆ ಮಾವ ನನ್ನ ಕ್ಷಮಿಸಿದ್ರು, ಅದಕ್ಕೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದೀರಾ. ಅವ್ರು ಕೋಪ ಮಾಡ್ಕೊಂಡೇ ಇದ್ದಿದ್ರೆ ನೀವು ನಿಮ್ಮ ಪ್ರೀತಿನ ತೋರಿಸ್ಕೊಳ್ದೇನೆ ಸಿಡಿಮಿಡಿ ಅಂತಿದ್ರಿ. ಇದು ಯಾವ ಥರ ಪ್ರೀತಿ? ನಿಮ್ಮ ಸಪೋರ್ಟ್ ನನಗೆ ಯಾವಾಗ ಬೇಕಿತ್ತು ಆವಾಗ ನನ್ನ ಕೈ ಬಿಟ್ಬಿಟ್ರಿ ಅಂತ ಪ್ರಿಯ ಯೋಚನೆ ಮಾಡ್ತಾಳೆ. ಇವತ್ತು ನಾನು ಆಫೀಸಿಗೆ ರಜಾ ಹಾಕಿದ್ದೀನಿ ಅಂತಾನೆ ಮಾಧವ. ಯಾಕೆ ಅಂತಾಳೆ ಪ್ರಿಯಾ. ಅಪ್ಪನ ಬರ್ತ್ಡೇ ಅಂತ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ಅದಾದಮೇಲೆ ಭೀಮನ ಅಮಾವಾಸ್ಯೆ ಪೂಜೆ ಇರುತ್ತೆ, ಅದಾದಮೇಲೆ ನಾನು ನೀನು ಎಲ್ಲಾದರೂ ಆಚೆ ಹೋಗೋಣವಾ. ನಾನು ನೀನು ಆಚೆ ಹೋಗಿ ತುಂಬ ದಿನ ಆಯಿತು ಪ್ರಿಯಾ ಅಂತಾನೆ ಮಾಧವ. ಬೇಡ, ನನಗೆ ಆಚೆ ಬರೋಕ್ಕಾಗಲ್ಲ, ಮನೆಯಲ್ಲಿ ತುಂಬ ಕೆಲಸ ಇದೆ ಅಂತ ಪ್ರಿಯ ಎದ್ದೋಗ್ತಾಳೆ. ಅಲ್ಲ ಇವಳು ಯಾಕೆ ಈ ಥರ ಆಡ್ತಿದ್ದಾಳೆ ಅಂತಾನೆ ಮಾಧವ. ಈಚೆ ನಂದನ್ ಮತ್ತು ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟು ಬರ್ತಾರೆ. ಗಿರಿಜಾ ದೇವಸ್ಥಾನಕ್ಕೆ ಹಣ್ಣು ಹೂ ಕಾಯಿ ಎಲ್ಲ ಸಿದ್ಧವಾಗಿದೆಯಾ ಅಂತಾರೆ ನಂದನ್. ಎಲ್ಲ ಸಿದ್ಧವಾಗಿದೆ ಅಂತಾರೆ ಗಿರಿಜಾ. ಬೇಗ ಎಲ್ಲರೂ ಕಾರ್ ಹತ್ತಿ ಅಂತಾರೆ ನಂದನ್. ಎಲ್ಲರೂ ಹೋಗಬೇಕು ಅನ್ನುವಾಗ ನಂದನ್ ಚಂದ್ರಕಾಂತ್ ಮತ್ತು ಶ್ರೀಕಂಠನ ನೋಡಿ, 1 ನಿಮಿಷ ಎಲ್ಲ ಬನ್ನಿ, ರಕ್ಷಾ
ನಮ್ಮದು ಒಂದು ಫ್ಯಾಮಿಲಿ ಫೋಟೋ ತೆಗಿಯಮ್ಮ ಅಂತಾರೆ ನಂದನ್. ಅಪ್ಪ ದೇವಸ್ಥಾನಕ್ಕೆ ಹೋಗಿ ತಗೊಳ್ಳೋಣ, ಅಲ್ಲಿ ಲೊಕೇಶನ್ನು ಚೆನ್ನಾಗಿದೆ, ಫೋಟೋನು ಸೂಪರಾಗಿ ಬರುತ್ತೆ ಅಂತಾಳೆ ರಕ್ಷಾ. ಹಾಗಲ್ಲಮ್ಮ, ದೇವಸ್ಥಾನಕ್ಕೆ ಹೋಗಿ ನಾವು ಫೋಟೋ ತೆಕ್ಕೊಂಡ್ರೆ ಈ ದೃಶ್ಯನ ಯಾರು ನೋಡಬೇಕು, ಅವರು ನೋಡಲ್ವಲ್ಲ, ಅದಕ್ಕೆ ಇಲ್ಲೇ ಒಂದು ಫೋಟೋ ತೆಗಿ. ಕೆಲವು ನನಗೆ ಮಾತಿಗೂ ಅನಾಥ ಅನಾಥ ಅಂತ ಹಂಗಿಸ್ತಿದ್ರು, ನನಗ್ಯಾರೂ ಇಲ್ಲ ಅಂತ ಆಡ್ಕೋತಿದ್ರು. ಈಗ ಅವರಿಗೂ ಗೊತ್ತಾಗಬೇಕು ಅಲ್ವಾ ಮಗಳೇ, ನಂದ ಹುಡ್ತಾ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥ ಆಗಿರ್ಬೋದು, ಆದರೆ ಈಗ ಅವನಿಗೊಂದು ಕುಟುಂಬ ಇದೆ, ಅವನು ಹುಟ್ಟಿದ ಹಬ್ಬನ ಸಂಭ್ರಮ ಸಡಗರದಿಂದ ಆಚರಿಸ್ತಿದ್ದಾರೆ ಅಂತ ಗೊತ್ತಾಗಬೇಕಲ್ವಾ. ಅದೆಲ್ಲ ಬಿಡಿ, ಕೆಲವು ನನಗೆ ಮಾತಿಗೂ ಶುಭ ಕಾರ್ಯ ಮಾಡೋ ಯೋಗ್ಯತೆ ಇಲ್ಲ ಅಂತ ಹಂಗಿಸ್ತಾನೆ ಇರ್ತಾರೆ. ನಾನು ಅದು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಧನ್ಯನ್ ಮದುವೆ ಮಾಡಿದ್ದೀನಿ, ಮಾಧವನ್ ಮದುವೆ ಮಾಡಿದ್ದೀನಿ, ಕೇಶವ ಮದುವೆ ಆಗಿದ್ದಾನೆ, ವಲ್ಲಭ ಮದುವೆ ಆಗಿದ್ದಾನೆ, ಎಲ್ಲ ಕೂಡಿ ಬಂದರೆ ಸುಂದ್ರಂಗೋ ಮದುವೆ ಮಾಡ್ತೀನಿ. ಇನ್ನು ರಕ್ಷಾ, ಅವಳು ಮುಗಿದ ಮೇಲೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ, ಯಾರೂ ತಡೆಯೋಕ್ಕಾಗಲ್ಲ ನನ್ನ ಅಂತಾರೆ ನಂದನ್. ರೀ, ಯಾಕೀಗ ಆ ಮಾತೆಲ್ಲ, ಹೊತ್ತಾಯಿತು, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತಾರೆ ಗಿರಿಜಾ. ಇರು ಗಿರಿಜಾ, ಈ ನಂದ ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತಾನೆ, ಆದರೆ ಕೆಲವರಿಗೆ ಆ ಯೋಗನೂ ಇಲ್ಲ, ಯೋಗ್ಯತೆ ಇಲ್ಲ ಅಂತಾರೆ ನಂದನ್. ಈಚೆ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಪೂಜೆಗೆ ಎಲ್ಲ ತಯಾರಿ ಆಗಿರುತ್ತೆ, ಪೂಜೆ ಮಾಡೋಣ ಅಂತಾರೆ ಗಿರಿಜಾ. ಈ ವರ್ಷ ಕಿರಿಯ ದಂಪತಿಗಳಿಂದ ಪೂಜೆ ಶುರು ಆಗಬೇಕು ಅಂತಾನೆ ಸುಂದ್ರ. ವಲ್ಲಭ ಕೂತ್ಕೋತಾನೆ. ಅಮ್ಮ ಪೂಜೆ ಮಾಡೋಕ್ಕೆ ಬರಲ್ವಾ ಅಂತಾಳೆ ಪ್ರಿಯಾ. ನೀವು ಯಾರಾದರೂ ಪ್ರಾಂಪ್ಟ್ ಕೊಟ್ಟರೆ ಮಾಡ್ತೀನಿ ಅಂತಾಳೆ ಅಮೂಲ್ಯ. ಮೊದಲಿಗೆ ನೀರು ಹಾಕು ಅಂತಾರೆ ಗಿರಿಜಾ. ಆಗ ನೀರನ್ನು ಅವನ ತಲೆ ಮೇಲೆ ಹಾಕೋಕೆ ಹೋಗ್ತಾಳೆ ಅಮೂಲ್ಯ. ಏನೇ ಮಾಡ್ತಿದ್ಯಾ ಅಂತಾನೆ ವಲ್ಲಭ. ಆಗ ಗಿರಿಜಾ, ನೀನು ಮಾಡ್ತಿರೋದು ಪಾದ ಪೂಜೆ ಕಣಮ್ಮ, ಪಾದಕ್ಕೆ ನೀರು ಹಾಕು ಅಂತಾರೆ. ಇವಾಗ ಹೂ ಇಡು ಅಂತಾಳೆ ಪ್ರಿಯಾ. ಕಿವಿಗೆ ಹೂವನ್ನ ಇಡ್ತಾಳೆ ಅಮೂಲ್ಯ. ಕಿವಿಗಲ್ಲ ಕಣೆ, ಪಾದಕ್ಕಿಡು ಅಂತಾಳೆ ಮೀನಾ. ಈಗ ನೀರನ್ನು ಪ್ರೋಕ್ಷಣೆ ಮಾಡು ಅಂತಾರೆ ಗಿರಿಜಾ. ನೀರನ್ನು ತೆಗೆದು ವಲ್ಲಭನ ಮುಖಕ್ಕೆ ಸರಿಯಾಗಿ ಹಾಕ್ತಾಳೆ ಅಮೂಲ್ಯ. ಏಯ್ ಅಂತ ಕೂಗ್ತಾನೆ ವಲ್ಲಭ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.